ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ನಂಜನಗೂಡು ಊಟಿ ರಸ್ತೆ ಇದೆಯಲ್ಲ, ಅಲ್ಲಿಂದ ಬರುವಂತಹ ರಸ್ತೆ. ಇದು ಕೂಡ NH ರಸ್ತೆ. ಇದು ಈ ರಸ್ತೆಯಿಂದ ಒಂದು 100 ಮೀಟ್ರು, ಈ ಒಂದು 2 ಎಕರೆಗೆ ಡಿಸ್ಟೆನ್ಸು. ಈ NH ಇಂದ ಜಸ್ಟ್ ಒಂದು 100 ಮೀಟ್ರ್ ಆಗುತ್ತಷ್ಟೇ. ನಂಜನಗೂಡು ಹುಲ್ಲಳ್ಳಿಗೆ ಹೋಗುವ ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಒಂದು 100 ಮೀಟ್ರು ಇದೇ ರೀತಿ ಸರ್ಕಾರಿ ರಸ್ತೆ ಮುಖಾಂತರನೇ ಈ ಒಂದು ಪ್ರಾಪರ್ಟಿಗೆ ಬರುವಂಥದ್ದು. ಈ ರಸ್ತೆ ಇದೆಯಲ್ಲ, ಈ ರಸ್ತೆಯಿಂದ ನಾವು ಈ ಕಡೆ ಲೆಫ್ಟ್ ಕಟ್ ಹಾಕ್ತೀವಿ ನೋಡಿ. ಈ ಕಡೆ ಕಬ್ಬು ಮತ್ತು ಈ ಕಡೆ ಕಬ್ಬು ಮಧ್ಯೆ ರಸ್ತೆ ಥರ ಇದೆಯಲ್ಲ, ಇದೆಲ್ಲ ಒಬ್ಬರೇ ಓನರು. ಈ ಏನು ಬ್ಯಾಕ್ ಸೈಡ್ಗೆ ಈ ಮಾವಿನ ಮರ ಇದೆಯಲ್ಲ, ಇದು ಮಾರಾಟಕ್ಕೆ ಇರುವಂಥದ್ದು. ಈ ರೋಡು ಸೇರಿದಂಗೆ ಏನು ಕಲ್ಲಿದೆಯಲ್ಲ, ಈ ಕಲ್ಲಿಂದ ಅದು ಸ್ಟ್ರೈಟ್ ಇದೆ. ಇದು ಒಟ್ಟು 4.5 ಎಕರೆ ಈ ಪೋರ್ಷನ್ನಲ್ಲಿ ಬರುತ್ತೆ. ಇದರಲ್ಲಿ 2 ಭಾಗ ಮಾಡ್ತಾರೆ ಅವರು. 2 ಪಾರ್ಟ್ ಮಾಡಿ ನಿಮಗೆ ಏನು ರೋಡಿಗೆ ಸೇರಿದಂಗೆ ಉತ್ತರ ಮತ್ತು ದಕ್ಷಿಣಕ್ಕೆ ಸ್ಕೆಚ್ ಮಾಡಿ ನಿಮಗೆ ಈ ಒಂದು ರೋಡಿಗೆ ಸೇರಿದಂಗೆ ಈ ಲ್ಯಾಂಡನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಇದು 2 ಎಕರೆ ಮತ್ತು ಒಟ್ಟು 4.5 ಎಕರೆ ಏನಿದೆಯಲ್ಲ, ಇದರಲ್ಲಿ ಸ್ಕೆಚ್ ಮಾಡಿ 2 ಎಕರೆ ಮಾತ್ರ ನಿಮಗೆ ಕೊಡ್ತಾರೆ. ಇದು ಬಾವಿ, ಇದು ಓಪನ್ ವೆಲ್ಲು. ಸೊ ಇದು ನಂಜನಗೂಡು ಸಿಟಿಯಿಂದ ಒಂದು 3.5 ಕಿಲೋಮೀಟ್ರ್ ಆಗುತ್ತೆ. ಅರೌಂಡು 4 ಕಿಲೋಮೀಟ್ರ್ ಆಗುತ್ತೆ. ಸಿಟಿಯಿಂದ 4 ಕಿಲೋಮೀಟ್ರ್ ಇದು ಕಸ್ಬಾ ಲಿಮಿಟ್ಸಲ್ಲೇ ಬರುವಂಥದ್ದು. ಸೊ ಕಂಪ್ಲೀಟು ಕಬ್ಬಾಕಿದ್ದಾರೆ. ಸೊ ಇದು ಕಾರ್ನರ್ ಜಾಗ. ನಿಮಗೆ ಉತ್ತರಕ್ಕೂ ರಸ್ತೆ ಆಗುತ್ತೆ ಮತ್ತು ಪಶ್ಚಿಮಕ್ಕೂ ಕೂಡ ರಸ್ತೆ ಆಗುತ್ತೆ. ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಸೊ ಇದು ಜನರಲ್ ಪ್ರಾಪರ್ಟಿ ಇದು. ಸೊ ಟೋಟಲ್ ಎಕ್ಸ್ಟೆಂಟಲ್ಲಿ ನಿಮಗೆ 2 ಎಕರೆ ಮಾತ್ರ ಕೊಡುವಂಥದ್ದು. ಸಾಯಿಲು ಇದು ರೆಡ್ ಸಾಯಿಲು. ಸೊ ಹಿಂದ್ಗಡೆ ಒಂದು ತೋರಿಸಿದ್ದೀನಿ ನಾನು. ರೆಡ್ ಸೈಲ್ ಇದು, ಬ್ಲ್ಯಾಕ್ ಸೈಲ್ ಅಲ್ಲ. ತೀರಾ ಡಾರ್ಕ್ ರೆಡ್ ಅಲ್ಲ, ಇದು ಸಾಧಾರಣ ರೆಡ್ ಇದೆ, ಬಟ್ ನಾಟ್. ಸೊ ಈ ಲ್ಯಾಂಡ್ ಹಿಂಭಾಗ ಇರುವಂತಹ ಲ್ಯಾಂಡ್ ಇದು. ಅಂದರೆ ಇದು ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಮಣ್ಣು ಯಾವ ರೀತಿ ಇದೆ ಅನ್ನೋಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಈ ಲ್ಯಾಂಡ್ ಹಿಂಭಾಗ ಇರುವಂಥದ್ದು ಇದು. ಸ್ಟ್ರೈಟ್ ಇದು ರಸ್ತೆ ಥರ ಮಾಡ್ಕೊಂಡಿದ್ದಾರಲ್ಲ, ಇವರು ತಿರುಗಾಡಲಿಕ್ಕೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 2 ಭಾಗ ಮಾಡ್ತಾರೆ. ಸೊ ನಿಮಗೆ ಇದು ಸ್ಕೆಚ್ ಮಾಡಬೇಕಾದ್ರೆ ಉತ್ತರ ದಕ್ಷಿಣಕ್ಕೆ ಮಾಡೋದು. ಅವರು ಅರ್ಧ ಈ ಕಡೆ ಅರ್ಧ ಇಟ್ಕೊತಾರೆ, ಇನ್ನರ್ಧ ಈ ರೋಡ್ ಸೇರಿದಂಗೆ ಕೊಡ್ತಾರೆ. ಸಿಟಿಗೆ ನಂಜನಗೂಡು ಏನು ಊಟಿ ರಸ್ತೆ ಇದೆಯಲ್ಲ, ಅಲ್ಲಿ ಮೇಲೆಗೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್. ಇದು ಕಸ್ಬಾ ಲಿಮಿಟ್ಸಲ್ಲೇ ಬರುತ್ತೆ. ಸೊ ನಿಯರ್ ಬೈ ಸಿಟಿ ಇದೆ. ಇದು ಮೈಸೂರು ರಿಂಗ್ ರೋಡಿಂದ ಬಂದರೆ ಒಂದು 24 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ಸೊ ಇದು ಫ್ಯೂಚರು ಇದು ಎಲ್ಲ ಸೈಟ್ ಆಗುವಂಥ ಜಾಗಗಳೇ. ಬಟ್ ಈಗ ಇದು ರೆವಿನ್ಯೂ ಸ್ಟೇಟಸ್ ಎಲ್ಲ ಇದೆ. ಸೊ ಎಲ್ಲೋ ಒಂದು ಫಾರ್ಮ್ ಲ್ಯಾಂಡ್ ಮಾಡ್ಕೊಬೋದು. ಸೊ ಹೀಗೆ ತಮ್ಮ ಸ್ವಇಚ್ಛೆ ಏನು ಇದನ್ನು ಉದ್ದೇಶಕ್ಕೆ ಪಡಿಸ್ಕೊತಿರೋ, ಸೊ ಅದನ್ನು ಇಲ್ಲಿ ಮಾಡ್ಬೋದು. ಬಟ್ ಇದು ರೈತರ ಹತ್ರನೇ ಇದೆ. ಯಾವುದೇ ರೀತಿಯ ಕನ್ವರ್ಷನ್ನು ಮತ್ತೊಂದು ಏನಾಗಿಲ್ಲ. ಇದು ರೆವಿನ್ಯೂ ಸ್ಟೇಟಸ್ ಎಲ್ಲ ಇದೆ ಈ ಪ್ರಾಪರ್ಟಿ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಕಸ್ಬಾ ಲಿಮಿಟ್ ಇದು. ಇಲ್ಲಿ ವಿಶೇಷ ಏನಂತಂದರೆ, ಇದು ಸ್ಕೆಚ್ ಆಗಬೇಕಾಗಿರೋದ್ರಿಂದ ಮಿನಿಮಮ್ 3 ರಿಂದ 4 ತಿಂಗಳು ಕಾಲಾವಕಾಶ ಸಿಗುತ್ತೆ. ಸೊ ಫ್ಯಾಮಿಲಿ ಟ್ರೀ ಪ್ರಕಾರ ನಿಮಗೆ ರಿಜಿಸ್ಟ್ರೇಷನ್ಗೆ ಬಂದು ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಯಾಕೆ ಇದು ಪಿತರಾಜಿತ ಆಸ್ತಿ ಇದು. ಜೊತೆಗೆ ಸರ್ವೆ ಆಗಬೇಕು. ಸೊ ನಿಮಗೆಲ್ಲ ಬಸ್ಟ್ ಮಾಡಿ, ಸೊ ರಿಜಿಸ್ಟರ್ ಟೈಮ್ಗೆ ನಿಮಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಕೊಡ್ತಾರೆ ನಮ್ಮ ಸುರಕ್ಷಾ ಪ್ರಕಾರ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು, ಈ ರಸ್ತೆಗೆ ಅಟ್ಯಾಚ್ ಆದಾಗೆ 1 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇಲ್ಲೇನು ಕಲ್ಟಿವೇಷನ್ ಮಾಡಿದಾರಲ್ಲ, ಇದು ಒಂದು ಪೀಸು ಮತ್ತು ಅದೊಂದು ಪೀಸು, 2 ಪೀಸ್ ಇದೆಯಲ್ಲ, ಸೇಮ್ 2 ಪೀಸು ಈ ಕಡೆಯೂ ಕೂಡ. ಬಟ್ ಜೋಳ ಹಾಕಿದ್ದಾರೆ, ಇಲ್ಲಿ ಕಲ್ಟಿವೇಷನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಟ್. ಇದೊಂದು ಜನರಲ್ ಪ್ರಾಪರ್ಟಿ. ಇದು ಮೈಸೂರು
ರಿಜಿಸ್ಟ್ರೇಷನ್ಗೆ ಬರೋ ಅಂಥದ್ದು. ಏನು ಕೋಟೆ ರೋಡ್ ಇದೆಯಲ್ಲ 10 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 10 kilometers ಫ್ರಮ್ ಕೋಟೆ ರೋಡ್, ಆ್ಯಂಡ್ ದಿಸ್ ಈಸ್ ಮೈಸೂರು ರಿಜಿಸ್ಟ್ರೇಷನ್ ಪ್ರಾಪರ್ಟಿ.